ಹಾಂ 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 ಒಳ್ಳೆಯದಾಗಿ. ಇದನ್ನು ಅಪೂಪ ಅಂತ ಹೇಳ್ತಾರೆ. ಇದು ವಿಶೇಷವಾಗಿ ಅಧಿಕ ಮಾಸದಲ್ಲಿ ಮಾಡಿಕೊಡೋದು ವಿಶೇಷ. ಈ ಇಂಗ್ರೀಡಿಯೆಂಟ್ಸ್ ತುಂಬ ಕಡಿಮೆ. ಅಕ್ಕಿನ ನೆನೆಸ್ಬೇಕು 2 ದಿವಸ. ನೆನೆಸಿದ್ಮೇಲೆ ಅಕ್ಕಿನ ನೆರಳಲ್ಲಿ ಒಣಗಿಸಿ ಅದನ್ನು ಪುಡಿ ಮಾಡಿ 1 ಲೋಟ ಅಕ್ಕಿ ಅಂದರೆ 1 ಲೋಟ ಆರ್ಗ್ಯಾನಿಕ್ ಬೆಲ್ಲದ ಪುಡಿನ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಹದವಾಗಿ ಹಿಟ್ಟು ಥರ ಕಲಿಸ್ಬೇಕು. ಒಂದು ವೇಳೆ ಹದ ಸರಿ ಇದ್ದರೆ ಹಿಟ್ಟಾಗುತ್ತೆ, ಇಲ್ಲ ಅಂದರೆ ಸ್ವಲ್ಪ ಬಾಳೆಹಣ್ಣು ಜಾಸ್ತಿ ಹಾಕೋದಿಲ್ಲ, 1-2 ತುಂಡು ಬಾಳೆಹಣ್ಣು ಹಾಕಿ ಚೆನ್ನಾಗಿ ಕಲಿಸಿ ಅದನ್ನು ತುಪ್ಪದಲ್ಲಿ, ಅದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕಿ ತುಪ್ಪದಲ್ಲಿ ಕರಿಯೋದು ಅಷ್ಟೇ. ಈ ಅಪೂಪದಲ್ಲಿ ಎಷ್ಟು ತೂತಿರ್ತದೆ ಅಷ್ಟು ಪುಣ್ಯ ಜಾಸ್ತಿ ಅಂತ. ಇದು 33 ಅಪೂಪಗಳನ್ನು ಈ ಅಧಿಕ ಮಾಸದಲ್ಲಿ ಕೊಡೋದು ವಿಶೇಷ. ಯಾರಿಗೆ ಬೇಕಾ ಕೊಡ್ಬೋದು, ಹಸಿದವ್ರಿಗೆ ಎಲ್ರಿಗೂ ಕೊಡ್ಬೋದು. ಜ್ಞಾನಿಗಳಿಗೆ ಕೊಟ್ಟರೆ ಜ್ಞಾನ ಸಿಗುತ್ತೆ, ಹಸಿದವರಿಗೆ ಕೊಟ್ಟರೆ ನಮಗೆ ನೆಮ್ಮದಿ ಸಿಗುತ್ತೆ.